So, hi guys, welcome back to a new YouTube ಚಾನಲ್. ಸೊ ಎಲ್ಲ ಅನ್ಕೊಂಡಿರ್ಬೋದು ಇದು ಕ್ಲಾರಿಟಿ ವಿಡಿಯೋ ಆಗಿರ್ಬೋದು ಅಂತ. ಇದು ಯಾವುದೇ ರೀತಿ ಕ್ಲಾರಿಟಿ ವಿಡಿಯೋ ನಾನು ಮಾಡ್ತಿಲ್ಲ. ಅವ್ರು ವಿಡಿಯೋ ಮಾಡಿದ್ರು ಅಂತ ನಾನು ಅವ್ರ ವಿರುದ್ಧ ವಿಡಿಯೋ ಮಾಡ್ತಿಲ್ಲ ಯಾವುದೇ ಕಾರಣಕ್ಕೂ. ಸೊ ಇದೊಂದು ಏನಪ್ಪಾ ಅಂತ ಅಂದ್ರೆ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಆಗಿದೆ. ನೀವು ಅನ್ಕೋಬಹುದು ಇನ್ನೇನು ಎಲ್ಲ ಆದ್ಮೇಲೆ ಮತ್ತೆ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ ಅಂತ ಹೇಳ್ತಿದ್ದಾರೆ ಅಂತ. ನಾವು ಬಂದಿರೋದೇ ಇದರಿಂದ. ನೆಕ್ಸ್ಟ್ ಏನೇ ಆದ್ರೂ ನಾವು ಇದರಲ್ಲೇ ಹೋಗ್ಬೇಕು. ಸೊ ನಾನು ಬ್ಯಾಂಗ್ಳೂರಿಗೆ ಬಂದಾಗ ಝೀರೋ ಇಂದಾನೆ ಸ್ಟಾರ್ಟ್ ಮಾಡಿದ್ದು. ನಾನು ಮುಂಚೆ ಮೈಸೂರಲ್ಲಿದ್ದೆ, ಮೈಸೂರಿಂದ ಬ್ಯಾಂಗ್ಳೂರಿಗೆ ಬಂದಾಗ ಝೀರೋ ಇಂದಾನೆ ಸ್ಟಾರ್ಟ್ ಮಾಡಿದ್ದು. ಸೊ ಝೀರೋ ಇಂದ ಸ್ಟಾರ್ಟ್ ಮಾಡಿ ಫುಲ್ಲು ಏನ್ ಅಂದ್ರೆ ಅದನ್ನ ಹೇಳ್ಕೊಳಕ್ಕೆ ಅದೆಲ್ಲ ಹಳೆ ಡೇಸ್ ನಾನು ನೆನ್ಸ್ಕೊಂಡ್ರೆ ಒಂಥರ ಆಗುತ್ತೆ ಬಿಡಿ. ಝೀರೋ ಇಂದ ಸ್ಟಾರ್ಟ್ ಮಾಡಿದ್ದು. ಝೀರೋ ಇಂದ ಸ್ಟಾರ್ಟ್ ಮಾಡಿ ಏನೋ ಮಾಡೋಣ ಅಂದ್ಬಿಟ್ಟು ಬ್ಯಾಂಗ್ಳೂರಿಗೆ ಬಂದಿದ್ದು. ಒಂದು ಚೂರು ಚೆನ್ನಾಗ್ ಆಗ್ತಿದೀವಿ, ಎಲ್ಲ ನೀವೇ ನೋಡಿರ್ಬೋದು, ಚೆನ್ನಾಗಾಗಿತ್ತು. ಮತ್ತೆ ನಾನು ಇವಾಗ ಝೀರೋಗೆ ಬಂದಿದ್ದೀನಿ. ಏನಕ್ಕಂತ ನಾನು ಹೇಳ್ತೀನಿ. ಸೊ ಇದು ಯೂಟ್ಯೂಬ್ ಏನಿದೆ, ನಾನು ಈ ಬ್ಲಾಗ್ ಅಪ್ಲೋಡ್ ಆಗೋ ಯೂಟ್ಯೂಬ್ 1 year ಬ್ಯಾಕೇನೆ ಅಂತ ಅನ್ಕೋತೀನಿ ಇದನ್ನ ಕ್ರಿಯೇಟ್ ಆಗಿದೆ. ಬಟ್ ಇದು ಇದರಿಂದ ಯಾವುದೇ ರೀತಿ ಅರ್ನಿಂಗ್ಸ್ ಬರಲ್ಲ. ಈ ವಿಡಿಯೋಯಿಂದಾನು ಯಾವುದೇ ರೀತಿ ಅರ್ನಿಂಗ್ಸ್ ಬರಲ್ಲ. ನೀವು ಅದನ್ನು ಹೇಳ್ಕೋಬಹುದು, ಬಿಡು ಹಂಗೆ ಹಿಂಗೆ ಬಿಡು ಅರ್ನಿಂಗ್ಸ್ ಬರುತ್ತೆ ಇವ್ರದ್ದು ಆ ತರ, ಅದಕ್ಕೋಸ್ಕರ ವಿಡಿಯೋ ಮಾಡ್ಕೊ ಬರ್ತಾರೆ ಹಂಗೆ ಹಂಗಾಗಿದ್ರೆ ಇಲ್ಲಿವರೆಗೂ ನಾನು ತುಂಬಾ ವಿಡಿಯೋಸ್ ಮಾಡ್ಬೋದಿತ್ತು ನಮ್ಮ ಅವರ ಬಗ್ಗೆ. ನನ್ ಮಾಡಕ್ ಇಷ್ಟ ಇಲ್ಲ, ಯಾಕೆಂದ್ರೆ ಜೊತೆಲೇ ಇದ್ದೀವಿ, ಖುಷಿಯಿಂದನೇ ದೂರ ಆಗೋಣ ಅನ್ನೋ ನನ್ನ ಅನಿಸಿಕೆ. ಸೊ ಅದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ಇವಾಗ ಮತ್ತೆ ಝೀರೋ ಇಂದ ಸ್ಟಾರ್ಟ್ ಮಾಡಿದ್ದೀನಿ. ಏನಕ್ಕಪ್ಪ ಅಂತ ಅಂದ್ರೆ ಮಾನಿಟೈಸೇಷನ್ ನಾನು ಆಗಿರೋ ಅಕೌಂಟ್ ನನ್ನ ಹತ್ರ ಇಲ್ಲ. ಸೊ ಈ ಅಕೌಂಟ್ ಕೂಡ ಯಾವುದೇ ರೀತಿ ಮಾನಿಟೈಸೇಷನ್ ಆಗಿಲ್ಲ. ಸೊ ನಾನ್ ಕೇಳ್ಕೊಳ್ಳೋದು ಏನಪ್ಪಾ ಅಂತ ಅಂದ್ರೆ ನಿಮ್ಮ ಹತ್ರ, ನನ್ನನ್ನು ಯಾರು ಇಷ್ಟಪಡ್ತೀರಾ ಅವರು ಈ ಹೊಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ಬೋದು. ಇಷ್ಟ ಆಗಿಲ್ಲ ಅಂತ ಅಂದ್ರೆ ಅನ್ಸಬ್ಸ್ಕ್ರೈಬ್ ಇರುತ್ತೆ, ಇಲ್ಲ ಹಿಂಗಂದ್ರೆ ಸ್ಕ್ರಾಲ್ ಆಗ್ಬಿಡುತ್ತೆ, ಅದನ್ನ ಕೂಡ ಮಾಡ್ಬೋದು. ಏನು ಮಾಡಂಗಿಲ್ಲ. ಲೈಫಲ್ಲಿ ತುಂಬಾ ಪಾಠಗಳನ್ನ ಕಲ್ತಿದ್ದೀನಿ, ಇದು ಒಂದು ಪಾಠ. ಯಾರನ್ನೂ ನಾನು ಬ್ಲೇಮ್ ಮಾಡಕ್ ಇಷ್ಟಪಡಲ್ಲ, ಯಾರ ಬಗ್ಗೆನೂ ನೆಗೆಟಿವ್ ಹೇಳಕ್ ನಾನು ಇಷ್ಟಪಡಲ್ಲ. ಅದು ನನ್ಗೆ ಬೇಕಾಗೂ ಇಲ್ಲ. ನನ್ನ ಬಗ್ಗೆ ನಾನು ತಿಳ್ಕೊಂಡ್ರೆ ಸಾಕು. ನಾನೇನು ಅಂತ ನನಗೆ ಮಾತ್ರ ಗೊತ್ತು. ಯಾರ ಹತ್ರನೂ ಹೋಗಿ ನಾನು ಬೇರೆ ಕಡೆ ಎಲ್ಲ ಬಂದು ನಾನೇನು ನನ್ನ ಸಾಚ ಅಂತ ಹೇಳ್ಕೊಳ್ಳೋ ಅವಶ್ಯಕತೆ ಅಂತೂ ನನಗಿಲ್ಲ. ಅದು ನನಗೆ ಬೇಡ. ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತು ನಾನೇನು ಅಂತ, ನನಗೆ ಗೊತ್ತು. ಸೊ ನಾನ್ ನಂಬಿರೋದು ಇಬ್ರನ್ನೇ, ನಮ್ಮ ಅಪ್ಪ ಅಮ್ಮ, ಅದ್ ಬಿಟ್ರೆ ನಿಮ್ನ. ಯಾಕಂದ್ರೆ 2 ವರ್ಷದಿಂದ ನಿಮ್ನ ನಂಬ್ಕೊ ಬಂದಿದ್ದೀನಿ, ಅವ್ರನ್ನ ಹುಡ್ತಾಗ್ಲಿಂದ ನಂಬ್ಕೊ ಬಂದಿದ್ದೀನಿ. ನಾನ್ ನಂಬಿರೋದ್ನೆ ಇವ್ರಿಬ್ರನ್ನೇ. ಅವ್ರು ನನಗೆ ಕೈ ಬಿಟ್ಟಿಲ್ಲ, ನೀವು ಕೈ ಬಿಡಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ಇನ್ನ ತುಂಬಾ ಮಾತಾಡ್ಬೇಕು ಅಂತ ಅನ್ನಿಸ್ತಿದೆ, ಬಟ್ ಆಗಲ್ಲ. ಯಾಕಂದ್ರೆ 2.5 ವರ್ಷದಿಂದ ಏನ್ ನಾನು ಜರ್ನಿ ಮಾಡ್ಕೊಬಂದು ಅದು ತುಂಬಾ ಸುಲಭವಾಗಿರ್ಲಿಲ್ಲ ಜರ್ನಿ. ನಾನು ಹೇಳ್ತಿರೋ ಸೋಷಿಯಲ್ ಮೀಡಿಯಾ ಜರ್ನಿ. ಸಿಕ್ಕಾಪಟ್ಟೆ ಅಡೆತಡೆಗಳನ್ನ ಅನುಭವಿಸ್ಕೊ ಬಂದಿದ್ದೀನಿ. ಅವಾಗ್ಲೂ ಝೀರೋ ಇಂದ ಸ್ಟಾರ್ಟ್ ಮಾಡಿದೆ, ಇವಾಗ್ಲೂ ಝೀರೋ ಇಂದಾನೆ ಸ್ಟಾರ್ಟ್ ಮಾಡಬೇಕು. ಒಂದು ಚಾಲೆಂಜ್ ಅಂತ ಅನ್ಕೋತೀನಿ ಇದು ನಾನು ಲೈಫಲ್ಲಿ. ಯಾಕಂದ್ರೆ ಲೈಫಲ್ಲಿ ಚಾಲೆಂಜ್ ಇಲ್ದಾನೆ ಏನು ಮಾಡೋಕ್ಕಾಗಲ್ಲ. ಚಾಲೆಂಜ್ ತುಂಬಾ ಇಂಪಾರ್ಟೆಂಟ್. ನನಗೆ ನೀವೆಲ್ಲ ತುಂಬಾ ಕಮೆಂಟ್ಸ್ಗಳು ಬರ್ತಿದೆ, ನಂಗೆ ಅದ್ರ ಬಗ್ಗೆ ಮಾತಾಡಕ್ಕೂ ನಂಗೆ ಇಷ್ಟ ಇಲ್ಲ. ಒಬ್ಬರ ಬಗ್ಗೆ ಮಾತಾಡಿ ನನ್ನ ಮೇಲೆ ಒಳ್ಳೆ ಒಪಿನಿಯನ್ ಬರ್ಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಸೊ ನಾನು ಬರೀ ನನ್ನ ಬಗ್ಗೆ ಮಾತಾಡ್ತಿದ್ದೀನಿ, ನಿಮ್ಮ ಬಗ್ಗೆ ಮಾತಾಡ್ತಿದ್ದೀನಿ. ಕಮೆಂಟ್ಗಳು ನೋಡಿದ್ರೆ ಒಂದು ಟೈಮ್ ಬೇಜಾರಾಗುತ್ತೆ, ಏನೂ ಮಾಡೋಂಗಿಲ್ಲ. ಒಂದು ಟೈಮ್ ನೀವೇ ಗುಡ್ ಕಮೆಂಟ್ ಹಾಕಿದ್ದೀರಾ, ಇವಾಗ ಬ್ಯಾಡ್ ಕಮೆಂಟ್ ಹಾಕ್ತಿದ್ದೀರಾ. ಎಲ್ಲ ನಾವು ಸ್ಪೀಕರ್ಸ್ ಬಗ್ಗೆ. ಯಾಕಂದ್ರೆ ಒಂದು ಟೈಮ್ ಹೊಗಳುದಾಗ ನಾವು ತಗೋತೀವಿ, ಬೈದಾಗ್ಲೂ ತಗೊಳ್ಳೇಬೇಕಲ್ವಾ. ಏನೂ ಮಾಡೋಂಗಿಲ್ಲ, ತಗೋತೀನಿ. ನೋಡುವ ಮುಂದೆ ಲೈಫ್ ಹೆಂಗ್ ಹೋಗುತ್ತೆ ಅಂತ. ಎಲ್ಲ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದ್ದೀನಿ, ಆದ್ರೆ ಅದನ್ನೂ ಅಕ್ಸೆಪ್ಟ್ ಮಾಡ್ತೀನಿ. ಆಗ್ನಿಲ್ವಾ, ಅದನ್ನೂ ಅಕ್ಸೆಪ್ಟ್ ಮಾಡ್ತಿದ್ದೀನಿ. ಲೈಫಲ್ಲಿ ತುಂಬಾ 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 ಅನ್ಭವಿಸ್ಕೊ ಬಂದಿದ್ದೀನಿ, ನೋಡ್ಕೊ ಬಂದಿದ್ದೀನಿ ಕಷ್ಟಗಳಿಲ್ಲನು. ಇದು ಒಂದು ಅಂತ ಅಕ್ಸೆಪ್ಟ್ ಮಾಡ್ತೀನಿ. ಮತ್ತೆ ಗೊತ್ತು ನಿಮ್ಮ ಥಿಂಕಿಂಗ್ ಏನಿದೆ ಅಂತ, ಬಟ್ ಅದನ್ನ ನಾನು ಹೇಳ್ಕೊಳಕ್ ಆಗಲ್ಲ. ಚೆನ್ನಾಗಿರ್ಲಿ, ಅವರು ಎಲ್ಲೋ ಒಂದ್ ಕಡೆ ಚೆನ್ನಾಗಿರ್ಲಿ, ಚೆನ್ನಾಗಿ ವಿಡಿಯೋಸ್ ಮಾಡ್ಲಿ, ಚೆನ್ನಾಗಿ ಬೆಳೀಲಿ, ಅದನ್ನ ನಾನು ಕೋರ್ಕೋಬಲ್ಲ ಅಷ್ಟೇ ಹೇಳ್ಬಲ್ಲೆ. ಅದು ಬಿಟ್ಟು ನಾನು ಏನು ಹೇಳಲ್ಲ. ಸೊ ನನ್ನ ಚಾನಲ್ಗೆ ಬಂದ್ಬಿಡ್ತೀನಿ ಇವಾಗ, ಸಾಕೋದಿಲ್ಲ. ಇದು ನನ್ನ ಹೊಸ ಚಾನಲ್ ಮ್ಯಾಟ್ರಿಗೆ ಬಂದ್ಬಿಡೋಣ.
ಈ ಚಾನಲ್ ನೇಮ್ ಬಂದ್ಬಿಟ್ಟು ತೇಜು ವ್ಲಾಗ್ಸ್ ಅಂತ. ಇದರಲ್ಲಿ ಇದ್ರೆ 1-2 ವ್ಲಾಗ್ಸ್ಗಳು ಇರಬಹುದು. ಅದನ್ನ ಯಾವಾಗ್ಲೋ ಮಾಡಿದ್ದು, ಐಡಿ ಯಾವಾಗ ಓಪನ್ ಆಗಿದ್ದು ಅಂತ ನಾನು ಹೇಳ್ಬಿಡ್ತೀನಿ. ಯಾಕಂದ್ರೆ ನಾನು ಹೇಳಿದ್ರೆ ಅದು ಬೆಟರ್. ನಮ್ದು ಒಂದು ಯೂಟ್ಯೂಬ್ ಅಕೌಂಟ್ ಇತ್ತು, ಅದು ಹ್ಯಾಕ್ ಆಗಿತ್ತು. ಆ ಹ್ಯಾಕ್ ಆಗಿದ್ದ ರೀಸನ್ಗೆ ಈ ಐಡಿನ ಓಪನ್ ಮಾಡ್ಕೊಂಡಿದ್ದು ನಾನು ಓಪನ್ ಮಾಡ್ಕೊಂಡಿದ್ದು. ಅಲ್ಲಿಂದ ನಾನು 2 ವ್ಲಾಗ್ ಮಾಡಿದ್ದು. ಅವ್ 2 ವ್ಲಾಗ್ ಮಾಡಿದ್ಮೇಲೆ ನಾನು ವ್ಲಾಗ್ ಮಾಡಲಿಲ್ಲ. ಇನ್ನ ಬರೀ ಶಾರ್ಟ್ಸ್ ಇಂದ ಬಂದಿರೋ ಸಬ್ಸ್ಕ್ರೈಬರ್ಸ್ ಅಷ್ಟೇ ಕಳಿಸಿದ್ದು. ಅದನ್ನು ನೀವು ನಿಮ್ಮಿಂದ ಬಂದಿರೋದು, ಜನಗಳಿಂದ ನಾವು ನಂಗೆ, ನಿಮ್ಮಿಂದ ನನಗೆ ಬಂದಿರೋದು. ಅದರಿಂದ ಇದರಲ್ಲಿ ಮಾನಿಟೈಸೇಷನ್ ಆನ್ ಆಗಿಲ್ಲ. ಮುಂದೆ ನೋಡುವ ಏನಾಗುತ್ತೆ ಅಂತ. ಈ ಚಾನೆಲ್ನ ನಾನು ಏನಿದೆ ನನ್ನ ಡೈಲಿ ರೋಟೀನ್ ಆಗಿರ್ಬೋದು, ನನ್ನ ಫ್ಯಾಮಿಲಿ ಬಗ್ಗೆ ನಾನು ತಿಳಿಸ್ಕೊಟ್ಟಿಲ್ಲ, ನನ್ನ ಬಗ್ಗೆ ನಾನು ತಿಳಿಸ್ಕೊಟ್ಟಿಲ್ಲ, ನಮ್ಮ ಫ್ರೆಂಡ್ಸ್ ಬಗ್ಗೆ ನಾನು ತಿಳಿಸ್ಕೊಟ್ಟಿಲ್ಲ, ನಾನು ಬೆಳೆದಿದ್ದ ಆದಿ ಬಗ್ಗೆ ನಾನು ತಿಳಿಸ್ಕೊಟ್ಟಿಲ್ಲ, ನಾನು ಎಲ್ಲಿಯವ ಅಂತ ತಿಳಿಸ್ಕೊಟ್ಟಿಲ್ಲ. ಎಲ್ಲ ನಾನು ತಿಳಿಸ್ಕೊಡ್ತೀನಿ. ಸೊ ಇಷ್ಟ ಪಡುವಂಥವ್ರು ಈ ನನ್ನ ಹೊಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಪಡದೆ ಅಂತವ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ಅಂತ ನಾನು ಹೇಳಲ್ಲ, ನೀವು ಮಾಡ್ಕೊಳ್ಳಿ. ಯಾಕಂದ್ರೆ ಮುಂದೆ ಒಂದಿನ ಇಷ್ಟ ಆಗ್ಲೂಬಹುದು. ನನ್ಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸ್ಬಿಟ್ರಿ. ಓಕೆ, ಇದಾಕಿತ್ತು ಗೈಸ್ ಇದೊಂದು ಬ್ಲಾಗ್. ತುಂಬಾ ಮಾತಾಡ್ಬೇಕು ಅಂತ ಅನಿಸ್ತಿದೆ, ಬಟ್ ಟೈಮ್ ಬರ್ಲಿ ಮಾತಾಡ್ತೀನಿ. ಏನಾದ್ರು ಮಾತಾಡುವಂತಹ ಟೈಮ್ ಬಂದ್ರೆ ನಾನಂತೂ ಸುಮ್ಮನೆ ಇರಲ್ಲ, ಆಡೇ ಆಡ್ತೀನಿ. ಇವಾಗ ಟೈಮ್ ಬಂದಿದೆ, ಬಟ್ ಬೇಡ ಮಾತಾಡೋದು ಬೇಡ, ನಾನು ಮಾತಾಡಲ್ಲ. ನಾನು ಅವಾಗಲೇ ಸ್ಟೋರಿ ಕೂಡ ಹಾಕಿದೆ ನಾನು ತಪ್ಪಿದೆ ಅಂತ. ಸೊ ಮೇಲೊಬ್ಬ ಇರ್ತಾರೆ, ನೋಡ್ಕೊಳ್ಳಿ. ಯಾರು ತಪ್ಪಿದ್ರು ಯಾರ ಲೈಫ್ನು ಹಾಳು ಮಾಡ್ಲಿ ಅಂತ ನಾನು ಕೋರ್ಕೊಳ್ಳಲ್ಲ. ಅಂತ ಬುದ್ಧಿ, ಅಂತ ಕೆಟ್ಟ ಮನ್ಸು ನನ್ಗಂತೂ ಇಲ್ಲ. ಸೊ ಅವ್ರ ಲೈಫು ಚೆನ್ನಾಗಿರ್ಲಿ, ಎಲ್ಲಾರ ಲೈಫು ಚೆನ್ನಾಗಿರ್ಲಿ, ನಿಮ್ ಲೈಫು ಚೆನ್ನಾಗಿರ್ಲಿ ಅಷ್ಟೇ ಗೈಸ್. ಇನ್ನ ಮತ್ತೆ ನೋಡೋಣ. ನಂಗದು ನೀವೆಲ್ಲ ಬ್ಲಾಗ್ ನೋಡ್ಬೇಕಾದ್ರೆಲ್ಲ ನಾನೊಂದು ವೆಲ್ಕಮ್ ನಿಮ್ ಬ್ಲಾಗ್ ಹೇಳ್ತಿದ್ದೆ, ಅದನ್ನ ನಾನು ಕಂಟಿನ್ಯೂ ಮಾಡೇ ಮಾಡ್ತೀನಿ. ಅದೆಷ್ಟೇ ಆದ್ರೂ ನಾನು ಇದನ್ನ ವ್ಲಾಗ್ ಮಾಡಕ್ಕೆ 2-3 ದಿನದಿಂದನೂ ನಾನು ಕೂತ್ಕೊಂಡು ಯೋಚನೆ ಮಾಡಿದ್ದೀನಿ, ಏನ್ ಮಾಡ್ಲಿ ಏನಂತ ವ್ಲಾಗ್ ಅಲ್ಲಿ ಹೇಳ್ಕೊಳ್ಳಿ. ಸಿಕ್ಕಾಬಿಟ್ಟೆ ನಂಗೆ ನಿಜ ನಂಗೆ ವಸ್ತು ಅಂತ ಅನಿಸ್ತೈತೆ. ನಾನು ಒಂದು ವರ್ಷದಿಂದ ವ್ಲಾಗ್ ಮಾಡಿರ್ಬೋದು, ಇದು ವಸ್ತು ಅಂತ ಅನಿಸ್ತೈತೆ ನನ್ಗೆ. ಯಾಕೆ ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನು ಅನ್ಸಿದ್ ನಾನು ಹೇಳ್ಕೊತಿದ್ದೀನಿ, ನೀವು ತಿಳ್ಕೊಳ್ಳೋದು ಬಿಡೋದು ನಿಮ್ಮ ಅಭಿಪ್ರಾಯ. ಮೈಂಡಿಗೆ ಏನಾದ್ರು ತಿಳ್ಕೊಟ್ರಿ ನೋ ಇಶ್ಯೂಸ್. ಯಾಕಂದ್ರೆ ಮೈಂಡಿಗೆ ತುಂಬಾ ಯೋಚನೆಗಳು ಬರುತ್ತೆ, ನನಗೂ ಬಂದಿದೆ. ಸೊ ಯೋಚನೆ ಎಲ್ಲ ಬಿಟ್ಬಿಟ್ಟು ನಾನು ಒಂದಾದಿಲ್ಲ ಹೋಗ್ತಿದ್ದೀನಿ. ಸೊ ನಿಮ್ಗೂ ಅದನ್ನೇ ನಾವು ಹೇಳೋದು ವಸ್ತು ಅಂತ ಅನ್ಸಿದೆ, ಸಿಕ್ಕಾಬಟ್ಟೆ ವಸ್ತು ಅಂತ ಅನಿಸ್ತಿದೆ. ನಾನು ಊರಿಗೂ ಹೋಗಿಲ್ಲ, ನಮ್ಮ ಅಪ್ಪ ಅಮ್ಮನೂ ನೋಡೋಕ್ಕೂ ಹೋಗಿಲ್ಲ, ಹೋಗ್ಬೇಕು. ಸೊ ನಾನು ನನ್ನ ಫ್ರೆಂಡ್ ಮನೆ ಇದ್ದೀನಿ. ಅದು ಯಾರು ಅಂತ ನೋಡಿರ್ತೀರಾ, ಅದನ್ನ ಯಾರು ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ನೆಗೆಟಿವಿಟಿ ಆಗಿ ನಾನು ಬ್ಲಾಗ್ ಮಾಡ್ತಿಲ್ಲ, ಅದನ್ನ ಹೇಳಕ್ಕಾಗಲ್ಲ. ಸೊ ಏನು ಮಾಡೋದಿಲ್ಲ. ಸೊ ಅದಕ್ಕೂ ಆಮೇಲೆ ಯಾಕೆ ಬೇಕಾ, ನನಗೆ ಕಾಂಟ್ರವರ್ಸಿ ಅಂತೂ ಇಷ್ಟನೇ ಇಲ್ಲ. ನನಗೆ ಕಾಂಟ್ರವರ್ಸಿಗಳ ಸವಾಸನೆ ನನಗೆ ಬೇಡ. ಏನಾಗುತ್ತೋ ಮುಂದೆ ಲೈಫು, ಅದು ಚಾಲೆಂಜ್. ನಾನು ಯಾವಾಗಲೇ ಹೇಳಿದೆ, ನಾನು ಏನೋ ಮಾಡಬೇಕು ಅಂತ ಬೆಂಗಳೂರಿಗೆ ಬಂದೆ, ಏನೋ ಆಗ್ತದೆ. ಅದನ್ನ ಮಾಡೋವರೆಗೂ ನಾನು ಸ್ವಲ್ಪ ಒಪ್ಕೊಳ್ಳೋಣ, ಅದನ್ನ ಮಾಡ್ತೀನಿ. ಯಾಕಂದ್ರೆ ನಮಗೋಸ್ಕರ ನಮ್ಮ ಅಪ್ಪ ಅಮ್ಮ ಇದ್ದಾರೆ, ನೀವಿದ್ದೀರಾ. ಆಗ್ಲೇ ಹೇಳಿದಾಗ ನಾನು ಇಬ್ರು ಅಷ್ಟೇ ನಂಬುದು, ನಮ್ಮ ಅಪ್ಪ ಅಮ್ಮ ನೀವು ಅಷ್ಟೇ ನನಗೆ ಬೇಕಿರೋದು. ಏನಾದ್ರೂ ಅನ್ಕೊಳ್ಳಿ, ಏನಾದ್ರೂ ಥಿಂಕ್ ಮಾಡ್ಲಿ, ಮುಂದೆ ಹೋಗ್ಲೇಬೇಕು. ಮುಂದೆ ಹೋಗ್ಲಿಲ್ಲ ಅಂದ್ರೆ ನಾವು ಹುಟ್ಟಿದ್ಕೊಂಡು ಇದಿರಲ್ಲ. ಆಮೇಲೆ ನಾನೊಂದು ಕ್ಲಾರಿಟಿ ಕೊಡ್ಬಿಡ್ತೀನಿ. ತುಂಬಾ ಪ್ರ್ಯಾಂಕ್ ಇದು ಅಂತ ಕಮೆಂಟ್ಸ್ಗಳು ತುಂಬಾ ಬರ್ತಿದೆ. ಯಾವುದೇ ರೀತಿ ಪ್ರ್ಯಾಂಕ್ ಅಲ್ಲ. ಈ ತರ ಪ್ರ್ಯಾಂಕ್ ಮಾಡಿ ಲೈಕ್ಸ್ ತಗೋಬೇಕು, ಫಾಲೋವರ್ಸ್ ಮಾಡ್ಕೋಬೇಕು ಅನ್ನೋ ಗಿಮಿಕ್ ನಮ್ಗಿಲ್ಲ. ಸರಿನಾ? ಇದು ಯಾವುದೇ ರೀತಿ ಪ್ರ್ಯಾಂಕ್ ಅಂತೂ ಇಲ್ಲ. ಇದು ಲೈಫ್ ಮ್ಯಾಟರ್ನ ಪ್ರ್ಯಾಂಕ್ ಮಾಡೋಕೆ ನಂಗೆ ಇಷ್ಟ ಇಲ್ಲ. ಸೊ ನಾನು ಪ್ರ್ಯಾಂಕ್ ಆಗಿರೋ ಈ ಲೆವೆಲ್ ವಿಡಿಯೋ ಮಾಡ್ತಿರ್ಲಿಲ್ಲ. ಸೊ ಇಷ್ಟ ಗೈಸ್, ಮುಂದೆ ತೇಜ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಮಾಡೇ ಮಾಡ್ತೀರಾ ಬಿಡಿ, ಅಪ್ಪ ಅಮ್ಮನೇ ಮಾಡಿದ್ದಾರೆ ಅಂದ್ರೆ ಏನ್ ಮಾಡಲ್ಲ. ಬ್ಯಾಡ್ ಕಮೆಂಟ್ ಹಾಕೋರು ಬ್ಯಾಡ್ ಕಮೆಂಟ್ ಹಾಕ್ರಿ, ಏನು ಮಾಡಕ್ಕಾಗಲ್ಲ. ಐ ವಿಲ್ ಅಕ್ಸೆಪ್ಟ್ ದಟ್. ಬಟ್ ಒಂದಂತೂ ನಿಜ, ಈ ಚಾನಲ್ ನನಗಂತೂ ಇದು ಹೊಸದು. ಯಾಕಂದ್ರೆ ನಾನೀಗ ಹೊಸದಾಗಿ ಸ್ಟಾರ್ಟ್ ಮಾಡ್ತಿರೋದು. ಬಟ್ ಇದು ಕ್ರಿಯೇಟ್ ಆಗಿ 1 year ಬ್ಯಾಕ್ ಆಗಿದೆ. ಅದು ನಾನು ಕನ್ಫರ್ಮ್ ಮಾಡ್ಬಿಡ್ತೀನಿ, ಕ್ಲಾರಿಟಿ ಕೊಡ್ತೀನಿ. ಯಾಕೆಂದ್ರೆ ಇದು ನಾನು ಇನ್ನೊಂದು ಹೇಳ್ತೀನಿ, ನಾನು ಕ್ಲಾರಿಟಿ ಕೊಡ್ತಿರೋದು ವಿಡಿಯೋ ಬಗ್ಗೆ ಕೊಡ್ತಿಲ್ಲ, ನನ್ನ ಲೈಫ್ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತಿರೋದು. ತುಂಬಾ ಇದೆ ಗೈಸ್ ನನ್ನ ಜರ್ನಿ, ತುಂಬಾ ಇದೆ. ನೀವು ನೋಡೋದು ಇಷ್ಟಪಡ್ತೀರಾ, ಅದನ್ನ ನಾನು ತೋರಿಸ್ತಾ ಹೋಗ್ತೀನಿ.
ಈಗ ನಾನು ಇದೆಲ್ಲ ಬಿಟ್ಬಿಟ್ಟೆ ಅಂತ ಅಂದ್ರೆ ನನ್ನ ಮೈಂಡು ಏನೇನೋ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ಏನೇನೋ ಮಾತಾಡ್ತಿದ್ದೀನಿ ಅಂತ ಅನ್ಕೋತೀನಿ. ಏನೇನೋ ಮಾತಾಡ್ತಿದ್ರೆ ನನ್ಗೆ ಇವಾಗ್ಲೂ ನೋಡಿ ಕೈ ಶವರ್ ಆಗ್ಬೇಕು. ಓಕೆ, ಥ್ಯಾಂಕ್ ಯು. ನನ್ನ ಬ್ಲಾಗ್ಗೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್. ಇದಾಗಿತ್ತು ಇದೊಂದು ಚಿಕ್ಕ ಬ್ಲಾಗ್. ನನ್ನ ಲೈಫಲ್ಲಿ ಇದೆ ಒಂದು ಚಿಕ್ಕ ಬ್ಲಾಗ್, ಆ್ಯಂಡ್ ಇನ್ನು ಮುಂದೆ ದೊಡ್ಡ ಬ್ಲಾಗ್ ಬರುತ್ತೆ ನನ್ನ ಲೈಫ್ ಜರ್ನಿ ಬಗ್ಗೆ. ಥ್ಯಾಂಕ್ ಯು ಸೊ ಮಚ್.